ಬಹಳ ದಾರುಣ ಘಟನೆ ಇದು. ಶಿವಮೊಗ್ಗದಲ್ಲಿ ನೀರಾನೆ ದಾಳಿಯಿಂದ ಪಶುವೈದ್ಯೆ ಸಾವನ್ನಪ್ಪಿರೋದಿಲ್ಲಿ ಶಿವಮೊಗ್ಗದ ತ್ಯಾವರೆ ಕೊಪ್ಪ ಮೃಗಾಲಯದಲ್ಲಾಗಿರ್ತಕ್ಕಂಥ ಘಟನೆ ಇದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಂತೇಳಿ 27 ವರ್ಷದ ವೈದ್ಯ ಇವರು. ಬಹಳ ಪ್ರಾಣಿ ಪ್ರೀತಿ ಇದ್ದಂಥ ಹೆಣ್ಣುಮಗಳು, 27 ವರ್ಷ ಇವರಿಗೆ. ಏನಾಗುತ್ತೆ, ಈ ಪ್ರೊಫೆಷನ್ಗೆ ಬರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ. ಅನೇಕರು ಬಂದಿದ್ದರೂ ಕೂಡ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ತಿರೋದು ಕಡಿಮೆ. ಬಂದರೂ ಗುತ್ತಿಗೆ ಮೇಲೆ ಅಪಾಯಿಂಟ್ ಮಾಡ್ಕೊಳ್ತಾ ಇದೆ ಸರ್ಕಾರ. ದೊಡ್ಡ ಮಟ್ಟದಲ್ಲಿ ಈ ಥರ ವೈದ್ಯರನ್ನು ಸರ್ಕಾರ ಅಪಾಯಿಂಟ್ ಮಾಡ್ಕೊಳ್ಬೇಕು. ಹಿಂದೆ ಅದು ಸಾಕಷ್ಟು ಪ್ರತಿಭಟನೆ ಕೂಡ ಆಗಿತ್ತು. ನಮ್ಮಲ್ಲಿ ಅರವಳಿಕೆ ತಜ್ಞರದು ಕೊರತೆ ಇದೆ ನಮ್ಮ ರಾಜ್ಯದಲ್ಲಿ. ಅವರ ಅಪಾಯಿಂಟ್ಮೆಂಟು ಕೂಡ ಆಗ್ತಾ ಇಲ್ಲ. ಅರವಳಿಕೆ ಕೊಡ್ತಕ್ಕಂಥವ್ರಿಗೆ 2 ಇದ್ದಾರಾ 3 ಇದ್ದಾರಾ, ಔಷಧಿ ಇಲ್ಲ, ಇದು ಕೇಳಿದ್ದೀವಲ್ಲ. ಇದ್ರ ಮಧ್ಯೆ ಪ್ರೊಫೆಷನ್ಗೆ ಬಂದು ಒಂದು ಪ್ರಾಣಿ ಪ್ರೀತಿಯನ್ನು ಬೆಳೆಸಿಕೊಂಡು ನಾನು ಮೃಗಾಲಯಕ್ಕೆ ಹೋಗಿ ಪ್ರಾಣಿಗಳ ಆರೈಕೆ ಮಾಡ್ತೀನಿ ಅಂತ ಬರುವವ್ರಿಗೆ ಸಂಖ್ಯೆ ಇದೆಯಲ್ಲ, ತುಂಬ ಕಡಿಮೆ ಇದು. 27 ವರ್ಷ ಇವರಿಗೆ ನೀರಾನೆ ದಾಳಿ ಮಾಡಿ, ಹಿಪ್ಪೋಪೊಟಮಸ್ ನೀರಾನೆ ದಾಳಿ ಮಾಡಿ ಈ ಪಶುವೈದ್ಯೆ ತೀರ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ರಾತ್ರಿ 10:30 ಸನ್ ಕ್ಯಾನ್ಯೂರ್ ಪಕ್ಷಿಗೆ ತಪಾಸಣೆ ಮಾಡಿದ್ರು ಸಮೀಕ್ಷಾ. ಬಳಿಕ ರಾತ್ರಿ 11:45 ಯಾರು ಕೆಲಸ ಮಾಡ್ತಾರೆ ಹೇಳ್ರಿ? ನೈಟ್ 11:45, ಹತ್ತಿರ 12 ಗಂಟೆ ಯಾರು ಹೋಗ್ತಾರೆ? ಬೆಳಗ್ಗೆ ನೋಡಿ ಬಿಡ್ರಿ, ಮನುಷ್ಯರಿಗೆ ಬರಲ್ಲ, ರಾತ್ರಿ ಬರ್ತಾರಾ? ನೋ. ಆದರೆ ಈ ಹೆಣ್ಣುಮಗಳು 11:45 ಹೋಗಿದ್ದಿದ್ರಿ. ಅದು 8 ತಿಂಗಳ ಗರ್ಭಿಣಿಯಂತೆ. ಇನ್ನೇನದು ಡೆಲಿವರಿ ಮಾಡುವಂಥ ಟೈಮು. ಆದರೂ ಯಾಕೋ ಆ ಸೂಚನೆ ಕಾಣಿಸ್ತಾ ಇಲ್ಲ ಅಂಥೇಳಿ ಅದು ಟೆಂಪ್ರೇಚರ್ ಚೆಕ್ ಮಾಡೋಣ ಅಂತ ಇವ್ರು ಹೋಗಿದ್ರು. ತುಂಬ ಆದರೂ ಪ್ರಾಣಿ ಪಾಲಕ ಆ ಟೈಮಲ್ಲಿ ಹತ್ತಿರ ಇರಲಿಲ್ಲವಂತೆ. ಪ್ರಾಣಿ ಪಾಲಕ ಇದ್ದಿದ್ದರೆ ಈ ಹೆಣ್ಣುಮಗಳು ಬದುಕ್ತಾ ಇತ್ತು ಅನ್ನೋ ಗೊತ್ತಿಲ್ಲ. ಥರ್ಮಲ್ ಕ್ಯಾಮರಾವನ್ನು ಬಳಸಿಕೊಂಡು ಚೆಕ್ ಮಾಡ್ತಕ್ಕಂಥ ವೇಳೆಯಲ್ಲಿ ಈ ನೀರಾನೆ ಏಕಾಏಕಿ ದಾಳಿ ಮಾಡಿಬಿಟ್ಟಿದೆ. ಇದಕ್ಕಿಂತ ಮುಂಚೆ ಚಿರತೆಯೊಂದಕ್ಕೆ ಆರೈಕೆ ಮಾಡಿ ಆ ಚಿರತೆ ಇದು ಅದ್ಭುತವಾಗಿ ಓಡಾಡ್ಕೊಂಡಿದೆ. ಇದೇ ಸಮೀಕ್ಷಾ ರೆಡ್ಡಿ ಆ ಚಿರತೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ದಾಳಿ ಮಾಡಿಬಿಡ್ತಲ್ಲ ಗರ್ಭಿಣಿ ನೀರಾನೆ. ತಕ್ಷಣವೇ ಅವರನ್ನು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಅಧಿಕಾರಿಗಳು. ಯಾವ ತರಹದ ಆಪರೇಷನ್ ಕೂಡ ಫಲಕಾರಿ ಆಗಲಿಲ್ಲ. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಕೊನೆಯುಸಿರೆಳೆದಿದ್ದಾರೆ. ದಾರುಣ ಸಾವಿದು. ಈ ಥರದ್ದು ಬಹಳ ಕಡಿಮೆ ನಾವು ಇಂಥ ಘಟನೆ ಕೇಳೋದು. ಬಹಳ ದುಃಖದ ವಿಚಾರ ಕೂಡ ಹೌದು. ಒಂದು ಪ್ಯಾಷನೇಟ್ ಆಗಿರ್ತಾರೆ ಇವರು. ಮನೆಯಲ್ಲಿ ಏನೋ ಓದೋದು ಇಲ್ಲ, ನಾನು ಇದನ್ನೇ ಓದ್ತೀನಿ ಅಂತ ಹಠ ಹಿಡಿದು ಓದಿರ್ತಾರೆ. ಆ ಪ್ರೊಫೆಷನ್ಗೆ ಬಂದಿರ್ತಾರೆ, ಪ್ರಾಣಿಗಳ ಮೇಲೆ ಪ್ರೀತಿ ಬೆಳೆಸ್ಕೊಂಡಿರ್ತಾರೆ. ಇಂಥವರು ಕಾಲವಾಗಬಾರದು. ಫೆಬ್ರವರಿ 1ನೇ ತಾರೀಕು ಪಶು ವೈದ್ಯೆಯಾಗಿ ನೇಮಕವಾಗಿದ್ದು ಡಾಕ್ಟರ್ ಸಮೀಕ್ಷಾ. ಆರಂಭದಲ್ಲಿ ಹುರುಪು ಜಾಸ್ತಿ ಇರುತ್ತೆ. ಟ್ರೈನಿ ಡಾಕ್ಟರ್ ಆಗಿದ್ದರು ಈ ಒಂದು ಮೃಗಾಲಯದಲ್ಲಿ. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಬೆಂಗಳೂರು ಮೂಲ ಇವರದು. ನೀರಾನೆ ದಾಳಿಯಿಂದ ಸಮೀಕ್ಷಾ ಅವರ ಲಿವರ್ ಲಂಗ್ಸ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಆಪರೇಷನ್ ಸಕ್ಸಸ್ ಆಗದೆ ಖಾಸಗಿ ಆಸ್ಪತ್ರೆಯಲ್ಲಿ ದಾರುಣವಾಗಿ ಸಾವನ್ನಪ್ತಾರೆ ಇವರು. 2-3 ದಿನಗಳಲ್ಲಿ ಮರಿ ಹಾಕಬೇಕಾಗಿತ್ತು. ಅದು 3-4 ದಿನಗಳಿಂದ ಒಂದೇ ಸ್ಥಳದಲ್ಲಿತ್ತು. ಯಾಕೆ ಏನಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಇವರು ಹೋಗಿದ್ದರು. ಈ ವೇಳೆ ದಾಳಿ ಮಾಡಿದೆ. ಇದೇ ಸಂದರ್ಭದಲ್ಲಿ ಸಮೀಕ್ಷಾ ರೆಡ್ಡಿ ತೀರ್ಕೊಂಡಿದ್ದಾರೆ. ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಇವರ ಒಂದು ಕುಟುಂಬಕ್ಕೆ 30 ಲಕ್ಷ ಪರಿಹಾರವನ್ನು ಒಂದು ಕಡೆ ಘೋಷಣೆ ಮಾಡಿದ್ದಾರೆ. ತನಿಖೆಗೆ ಕೂಡ ಒಂದು ಕಡೆ ಆದೇಶವನ್ನು ಮಾಡಿದ್ದಾರೆ.